ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹುಟ್ಟೂರು ಸಿದ್ದರಾಮಯ್ಯ ಹುಡ್ಡಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ನಾನೀಗ ಸದ್ಯ ಅವರು ಹುಟ್ಟಿ ಬೆಳೆದಂತಹ ಮನೆಯಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ಸಿದ್ದರಾಮಯ್ಯ ಅವರು ಹುಟ್ಟಿ ಬೆಳೆದಂತಹ ಮನೆ. ಇದು ಈಗಾಗಲೇ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಮನೆಯನ್ನು ಕೂಡ ಬೀಗ ಹಾಕಿದ್ದಾರೆ. ಈಗಾಗಲೇ ಸಂಬಂಧಿಕರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಈಗಾಗಲೇ ಬೀಗ ಕೂಡ ಹಾಕಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಈಗಾಗಲೇ ಏನು ಮನೆಗೆ ಇವು ಸಾಕಷ್ಟು ಇಷ್ಟಪಟ್ಟು ಅವರ ಸಂಬಂಧಿಕರು ಅವರ ಪತ್ನಿ ಪಾರ್ವತಿಯವರು ಕಟ್ಟಿಸಿದಂತಹ ಮನೆ ಇದು. ಈಗಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 8 ವರ್ಷದ ಆಡಳಿತಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ಈ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಏನು ಗ್ರಾಮಸ್ಥರು ಕೂಡ ಇದ್ದಾರಲ್ಲ, ಮಾತಾಡಿಸ್ತಾ ಹೋಗ್ತೀವಿ ಪ್ರತಿಯೊಬ್ಬರು ಕೂಡ. ದೃಶ್ಯ ಗಮನಿಸ್ತಾ ಇರ್ಬೋದು. ಸರ್, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಹೇಳಿ, ರಾಜೀನಾಮೆ ಕೊಟ್ಟದ್ದು ನಮ್ಮ ಶೋಷಿತ ವರ್ಗದವರಿಗೆಲ್ಲ ಭಾರಿ ಅನ್ಯಾಯ ಆಗದೆ. ಅದರ ಬಗ್ಗೆ ನಾವು ಭಾಳ ಕಳವಳ ವ್ಯಕ್ತಪಡಿಸ್ತಾವೆ. ಸಿದ್ದರಾಮಯ್ಯರು ಒಳ್ಳೆ ಆಡಳಿತ ಕೊಟ್ಟಿದ್ದರು. ಇನ್ನೂ 2 ವರ್ಷ ಇರಬೇಕಾಯಿತು. ಒಳ್ಳೆ ಆಡಳಿತ ಕೊಡೋರು. ಈಗ ಅವರನ್ನು ಬದಲಾವಣೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಆತಂಕದ ಸೃಷ್ಟಿ ನಿರ್ಮಾಣವಾಗದ. ಅದರಿಂದ ಈಗ ಅವರು ರಾಜೀನಾಮೆ ಕೊಡಬೇಡ್ದಾಗಿತ್ತು. ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಾರ. ಎಲ್ಲ ಬಡವರು, ಶೋಷಿತ ವರ್ಗದವರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಅನುಕೂಲ ಮಾಡಿಕೊಟ್ಟಾರ. ಸುದೀಪ ರಾಜಕಾರಣದಲ್ಲಿ ಒಂದು ಕೊಪ್ಪು ಚುಕ್ಕಿ ತಗೊಂಡಿಲ್ಲ ಅವರು ಯಾವತ್ತೂ. ಆ ರೀತಿ ಅದರಲ್ಲಿ ಅವನ ಮೂಢನಂಬಿಕೆಗ ರಾಜಕೀಯ ಷಡ್ಯಂತರದಿಂದ ಅವರು ಬೇರೆಯವರಿಗೆ ತಲೆಭಾಗ ಕೆಲಸ ಮಾಡಿಲ್ಲ. ಅವರು ಯಾವತ್ತೂ ಸ್ವಯಜಿತಿ ಕೆಲಸ ಮಾಡಿ ಮುಂದೆ ಬಂದಾರೆ ಅವರು. ಅದಕ್ಕೆ ನಾನು ಎಷ್ಟು ಇಷ್ಟಪಡ್ತೀನಿ. ಅಜಿಲಿ, ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದೆ, ಎಷ್ಟು ಬೇಜಾರಾಗ್ತಿದೆ ನಿಮಗೆ? ಅವ್ರು ಕೊಟ್ಟದು ಜನಕ್ಕೆ ಭಾರಿ ಇದು ಮಾಡ್ಯಾರ. ಯಾರೋ ಮನೆ ಕಟ್ಸಿರೋದು, ರೋಡ್ ರಸ್ತೆ ಮಾಡಿಕೊಟ್ಟಿರೋದು, ಎಲ್ರಿಗೂ ದುಡ್ಡು ಕೊಟ್ಟಿರೋದು, ಅಕ್ಕಿ ಕೊಡೋದು ಎಲ್ಲ ಭಾರಿ ತುಂಬ ಅನುಕೂಲ ಮಾಡ್ಯಾರ. ಊರಿಗೆ ಒಳ್ಳೆ ಅನುಕೂಲ ಆಗಿತ್ತು. ಊರಿಗೂ ಅನುಕೂಲ ಮಾಡ್ಯಾರ. ಜನಕ್ಕೆ ಎಲ್ರಿಗೂ ಅನುಕೂಲ ಮಾಡ್ಯಾರ. ನೀವು ಹೊಳ್ತಾ ಇದ್ದೀರಾ? ಬೇಸರ ಆಗ್ತಿದೆ. ಊರಿಗೆಲ್ಲ ಬಂದಾಗ ಮಾತಾಡಿಸ್ತಾ ಇದ್ರಾ? ಬಂದ ಮಾತಾಡ್ತಿದ್ವು. ಏನಂತಿದ್ರು ಬಂದಾಗೆಲ್ಲ? ಏನೋ ಎಲ್ಲ ಮಾತಾಡ್ತಿದ್ವು. ಅವ್ರಿಗಂತರು ಕೈ ಅಷ್ಟೇ ತಾಟಾಯ್ತು. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ರಾಜೀನಾಮೆ ಕೊಟ್ಟಿರೋದು. ಇನ್ನು ಯಾರು ಕೂಡ ಮುಖ್ಯಮಂತ್ರಿ ಈ ಭಾಗದಲ್ಲಿ ಆಗಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಯಾರು ಇಲ್ಲ ಅಂತವ್ರು. ನಮ್ಮ ಸಿದ್ದರಾಮಯ್ಯನ ತರ್ಕ ಯಾರು ಇಲ್ಲ, ಯಾರು ರಾಜ ಆಡೋರಿಲ್ಲ ಇಲ್ಲಿ. ಓಕೆ, ಒಂದು ಹಳ್ಳಿಲಿ ಹುಟ್ಟಿ ದಿಲ್ಲಿವರೆಗೂ ಕೂಡ ಹೆಸರು ಮಾಡಿದ್ರು. ಮಾಡಾರ ಎಲ್ಲನೂ. ಏನು ನಮ್ಮ ಜನದಲ್ಲಿ ಹುಟ್ಟಿ ಎಸ್ಕ ತಗೊಬಂದು ಹೆಂಗೆ ಮಾಡಿದ್ರು. ಇಷ್ಟು ಹೇಳ್ತಾ ಇದ್ದೀರ ನೀವು. ಹೆಂಗೆಲ್ಲ ಏನು ಮಾಡ್ಕೊಟ್ಟವ್ರೆ ಊರಿಗೆ ನಮ್ಗೆಲ್ರಿಗೂ ಮಾಡಾರ. ಗಾರ ಹಾಕ್ಸ್ಕೊಟ್ಟಾರ, ಮನೆ ಕಟ್ಸ್ಕೊಟ್ಟಾರ, ಎಲ್ಲರೂ ಮಾಡಾರ. ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಕೂಡ ಸಾಕಷ್ಟು ಭಾವುಕರಾಗಿ ಮಾತಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯವರು ಮಾಡಿದಂತಹ ಕೆಲಸವನ್ನು ನೆಲೆಸ್ಕೊತಾ ಇದ್ದಾರೆ. 8 ವರ್ಷಗಳ ಕಾಲ ಅವರು ಕೊಟ್ಟಂತಹ ಆಡಳಿತವನ್ನು ಅವರು ಸದ್ಯಕ್ಕೆ ನೆಲೆಸ್ಕೊತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹುಟ್ಟೂರು ಸಿದ್ದರಾಮಯ್ಯ ಹುಡ್ಡಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ನಾನೀಗ ಸದ್ಯ ಅವರು ಹುಟ್ಟಿ ಬೆಳೆದಂತಹ ಮನೆಯಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ಸಿದ್ದರಾಮಯ್ಯ ಅವರು ಹುಟ್ಟಿ ಬೆಳೆದಂತಹ ಮನೆ. ಇದು ಈಗಾಗಲೇ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಮನೆಯನ್ನು ಕೂಡ ಬೀಗ ಹಾಕಿದ್ದಾರೆ. ಈಗಾಗಲೇ ಸಂಬಂಧಿಕರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಈಗಾಗಲೇ ಬೀಗ ಕೂಡ ಹಾಕಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಈಗಾಗಲೇ ಏನು ಮನೆಗೆ ಇವು ಸಾಕಷ್ಟು ಇಷ್ಟಪಟ್ಟು ಅವರ ಸಂಬಂಧಿಕರು ಅವರ ಪತ್ನಿ ಪಾರ್ವತಿಯವರು ಕಟ್ಟಿಸಿದಂತಹ ಮನೆ ಇದು. ಈಗಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 8 ವರ್ಷದ ಆಡಳಿತಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ಈ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಏನು ಗ್ರಾಮಸ್ಥರು ಕೂಡ ಇದ್ದಾರಲ್ಲ, ಮಾತಾಡಿಸ್ತಾ ಹೋಗ್ತೀವಿ ಪ್ರತಿಯೊಬ್ಬರು ಕೂಡ. ದೃಶ್ಯ ಗಮನಿಸ್ತಾ ಇರ್ಬೋದು. ಸರ್, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಹೇಳಿ, ರಾಜೀನಾಮೆ ಕೊಟ್ಟದ್ದು ನಮ್ಮ ಶೋಷಿತ ವರ್ಗದವರಿಗೆಲ್ಲ ಭಾರಿ ಅನ್ಯಾಯ ಆಗದೆ. ಅದರ ಬಗ್ಗೆ ನಾವು ಭಾಳ ಕಳವಳ ವ್ಯಕ್ತಪಡಿಸ್ತಾವೆ. ಸಿದ್ದರಾಮಯ್ಯರು ಒಳ್ಳೆ ಆಡಳಿತ ಕೊಟ್ಟಿದ್ದರು. ಇನ್ನೂ 2 ವರ್ಷ ಇರಬೇಕಾಯಿತು. ಒಳ್ಳೆ ಆಡಳಿತ ಕೊಡೋರು. ಈಗ ಅವರನ್ನು ಬದಲಾವಣೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಆತಂಕದ ಸೃಷ್ಟಿ ನಿರ್ಮಾಣವಾಗದ. ಅದರಿಂದ ಈಗ ಅವರು ರಾಜೀನಾಮೆ ಕೊಡಬೇಡ್ದಾಗಿತ್ತು. ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಾರ. ಎಲ್ಲ ಬಡವರು, ಶೋಷಿತ ವರ್ಗದವರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಅನುಕೂಲ ಮಾಡಿಕೊಟ್ಟಾರ. ಸುದೀಪ ರಾಜಕಾರಣದಲ್ಲಿ ಒಂದು ಕೊಪ್ಪು ಚುಕ್ಕಿ ತಗೊಂಡಿಲ್ಲ ಅವರು ಯಾವತ್ತೂ. ಆ ರೀತಿ ಅದರಲ್ಲಿ ಅವನ ಮೂಢನಂಬಿಕೆಗ ರಾಜಕೀಯ ಷಡ್ಯಂತರದಿಂದ ಅವರು ಬೇರೆಯವರಿಗೆ ತಲೆಭಾಗ ಕೆಲಸ ಮಾಡಿಲ್ಲ. ಅವರು ಯಾವತ್ತೂ ಸ್ವಯಜಿತಿ ಕೆಲಸ ಮಾಡಿ ಮುಂದೆ ಬಂದಾರೆ ಅವರು. ಅದಕ್ಕೆ ನಾನು ಎಷ್ಟು ಇಷ್ಟಪಡ್ತೀನಿ. ಅಜಿಲಿ, ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದೆ, ಎಷ್ಟು ಬೇಜಾರಾಗ್ತಿದೆ ನಿಮಗೆ? ಅವ್ರು ಕೊಟ್ಟದು ಜನಕ್ಕೆ ಭಾರಿ ಇದು ಮಾಡ್ಯಾರ. ಯಾರೋ ಮನೆ ಕಟ್ಸಿರೋದು, ರೋಡ್ ರಸ್ತೆ ಮಾಡಿಕೊಟ್ಟಿರೋದು, ಎಲ್ರಿಗೂ ದುಡ್ಡು ಕೊಟ್ಟಿರೋದು, ಅಕ್ಕಿ ಕೊಡೋದು ಎಲ್ಲ ಭಾರಿ ತುಂಬ ಅನುಕೂಲ ಮಾಡ್ಯಾರ. ಊರಿಗೆ ಒಳ್ಳೆ ಅನುಕೂಲ ಆಗಿತ್ತು. ಊರಿಗೂ ಅನುಕೂಲ ಮಾಡ್ಯಾರ. ಜನಕ್ಕೆ ಎಲ್ರಿಗೂ
ಅನುಕೂಲ ಮಾಡ್ಯಾರ. ನೀವು ಹೊಳ್ತಾ ಇದ್ದೀರಾ, ಬೇಸರ ಆಗ್ತಿದೆ. ಊರಿಗೆಲ್ಲ ಬಂದಾಗ ಮಾತಾಡಿಸ್ತಾ ಇದ್ರಾ? ಹ್ಞೂ ಬಂದು ಮಾತಾಡ್ತಿದ್ವು. ಏನ್ ಹೇಳ್ತಿದ್ರು ಬಂದಾಗೆಲ್ಲ? ಏನೋ ಬಾರೋ ಎಲ್ಲ ಮಾತಾಡ್ತಿದ್ವು. ಅವ್ರಿಗಂತೂ ಕೈ ಅಷ್ಟೇ ತಾಟ ಬಿಟ್ಟಾಯ್ತು. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಇವತ್ತು ರಾಜೀನಾಮೆ ಕೊಟ್ಟಿರೋದು. ಇನ್ನು ಯಾರು ಕೂಡ ಮುಖ್ಯಮಂತ್ರಿ ಈ ಭಾಗದಲ್ಲಿ ಆಗಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಯಾರು ಇಲ್ಲ ಅಂತವ್ರು. ನಮ್ಮ ಸಿದ್ದರಾಮಯ್ಯನ ತರ್ಕ ಯಾರು ಇಲ್ಲ, ಯಾರು ರಾಜ ಆಡೋರು ಇಲ್ಲ ಇಲ್ಲಿ. ಓಕೆ, ಒಂದು ಹಳ್ಳಿಲಿ ಹುಟ್ಟಿ ದಿಲ್ಲಿವರೆಗೂ ಕೂಡ ಹೆಸರು ಮಾಡಿದ್ರು. ಮಾಡಾರ ಎಲ್ಲನೂ. ಏನು ನಮ್ಮ ಜನ ಕುರುಬ ಜನದಲ್ಲಿ ಹುಟ್ಟಿ ಎಸ್ವಸ್ಕ ತಕ ಬಂದು ಹೆಂಗೆ ಮಾಡಿದ್ರು. ಇಷ್ಟೊಂದು ಹೇಳ್ತಾ ಇದ್ದೀರ ನೀವು. ಹೆಂಗೆಲ್ಲ ಏನು ಮಾಡ್ಕೊಟ್ಟವ್ರೆ ಊರಿಗೆ? ಊರಿಗೆ ನಮ್ಗೆಲ್ರಿಗೂ ಮಾಡಾರ, ಗಾರ ಹಾಕ್ಸ್ಕೊಟ್ಟಾರ, ಮನೆ ಕಟ್ಸ್ಕೊಟ್ಟಾರ, ಎಲ್ಲರೂ ಮಾಡಾರ. ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಸಾಕಷ್ಟು ಭಾವುಕರಾಗಿ ಮಾತಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಮಾಡಿದಂತಹ ಕೆಲಸವನ್ನು ನೆಲೆಸ್ಕೊತಾ ಇದ್ದಾರೆ. 8 ವರ್ಷಗಳ ಕಾಲ ಅವರು ಕೊಟ್ಟಂತಹ ಆಡಳಿತವನ್ನು ಅವರು ಸದ್ಯಕ್ಕೆ ನೆಲೆಸ್ಕೊತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹುಟ್ಟೂರು ಸಿದ್ದರಾಮಯ್ಯನ ಹುಡ್ಡಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ನಾನೀಗ ಸದ್ಯ ಅವರು ಹುಟ್ಟಿ ಬೆಳೆದಂತಹ ಮನೆಯಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಇದು ಸಿದ್ದರಾಮಯ್ಯನವರು ಹುಟ್ಟಿ ಬೆಳೆದಂತಹ ಮನೆ. ಇದು ಈಗಾಗಲೇ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಮನೆಯನ್ನು ಕೂಡ ಬೀಗ ಹಾಕಿದ್ದಾರೆ. ಈಗಾಗಲೇ ಸಂಬಂಧಿಕರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಈಗಾಗಲೇ ಬೀಗ ಕೂಡ ಹಾಕಿದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಏನು ಮನೆಗೆ ಇವು ಸಾಕಷ್ಟು ಇಷ್ಟಪಟ್ಟು ಅವರ ಸಂಬಂಧಿಕರು, ಅವರ ಪತ್ನಿ ಪಾರ್ವತಿಯವರು ಕಟ್ಟಿಸಿದಂತಹ ಮನೆ ಇದು. ಈಗಾಗಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 8 ವರ್ಷದ ಆಡಳಿತಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ಈ ಬಗ್ಗೆ ಮಾತಾಡೋದಕ್ಕೆ ಈಗಾಗಲೇ ಏನು ಗ್ರಾಮಸ್ಥರು ಕೂಡ ಇದ್ದಾರಲ್ಲ, ಮಾತಾಡಿಸ್ತಾ ಹೋಗ್ತೀವಿ ಪ್ರತಿಯೊಬ್ಬರು ಕೂಡ. ದೃಶ್ಯ ಗಮನಿಸ್ತಾ ಇರ್ಬೋದು. ಸರ್, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹೇಳಿ, ರಾಜೀನಾಮೆ ಕೊಟ್ಟದ್ದು ನಮ್ಮ ಶೋಷಿತ ವರ್ಗದವರಿಗೆಲ್ಲ ಭಾರಿ ಅನ್ಯಾಯ ಆಗದೆ. ಅದ್ರ ಬಗ್ಗೆ ನಾವು ಭಾಳ ಕಳವಳ ವ್ಯಕ್ತಪಡಿಸ್ತಾವೆ. ಸಿದ್ದರಾಮಯ್ಯರು ಒಳ್ಳೆ ಆಡಳಿತ ಕೊಟ್ಟಿದ್ರು, ಇನ್ನೂ 2 ವರ್ಷ ಇರಬೇಕಾಯಿತು. ಒಳ್ಳೆ ಆಡಳಿತ ಕೊಡೋರು. ಈಗ ಅವರನ್ನು ಬದಲಾವಣೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಆತಂಕದ ಸೃಷ್ಟಿ ನಿರ್ಮಾಣವಾಗದ. ಅದರಿಂದ ಈಗ ಅವ್ರು ರಾಜೀನಾಮೆ ಕೊಡಬೇಡ್ದಾಗಿತ್ತು. ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗಾರ. ಎಲ್ಲ ಬಡವರು, ಶೋಷಿತ ವರ್ಗದವರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಅನುಕೂಲ ಮಾಡಿಕೊಟ್ಟಾರ. ಸುದೀಪ ರಾಜಕಾರಣದಲ್ಲಿ ಒಂದು ಕೊಪ್ಪು ಚುಕ್ಕಿ ತಗೊಂಡಿಲ್ಲ ಅವರು ಯಾವತ್ತೂ. ಆ ರೀತಿ ಅದರಲ್ಲಿ ಅವನ ಮೂಢನಂಬಿಕೆಗ ರಾಜಕೀಯ ಷಡ್ಯಂತರದಿಂದ ಅವರು ಬೇರೆಯವರಿಗೆ ತಲೆಭಾಗ ಕೆಲಸ ಮಾಡಿಲ್ಲ. ಅವರು ಯಾವತ್ತೂ ಸ್ವಯಜಿತಿ ಕೆಲಸ ಮಾಡಿ ಮುಂದೆ ಬಂದಾರೆ ಅವರು. ಅದಕ್ಕೆ ನಾನು ಎಷ್ಟು ಇಷ್ಟಪಡ್ತೀನಿ. ಅಜಿಲಿ, ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದೆ, ಎಷ್ಟು ಬೇಜಾರಾಗ್ತಿದೆ ನಿಮಗೆ? ಅವ್ರು ಕೊಟ್ಟದು ಜನಕ್ಕೆ ಭಾರಿ ಇದು ಮಾಡ್ಯಾರ. ಯಾರು ಮನೆ ಕಟ್ಸಿರೋದು, ರೋಡ್ ರಸ್ತೆ ಮಾಡಿಕೊಟ್ಟಿರೋದು, ಎಲ್ರಿಗೂ ದುಡ್ಡು ಕೊಟ್ಟಿರೋದು, ಅಕ್ಕಿ ಕೊಡೋದು ಎಲ್ಲ ಭಾರಿ ತುಂಬ ಅನುಕೂಲ ಮಾಡ್ಯಾರ. ಊರಿಗೆ ಒಳ್ಳೆ ಅನುಕೂಲ ಆಗಿತ್ತು. ಊರಿಗೂ ಅನುಕೂಲ ಮಾಡ್ಯಾರ, ಜನಕ್ಕೆ ಎಲ್ರಿಗೂ ಅನುಕೂಲ ಮಾಡ್ಯಾರ. ನೀವು ಹೊಳ್ತಾ ಇದ್ದೀರಾ, ಬೇಸರ ಆಗ್ತಿದೆ. ಊರಿಗೆಲ್ಲ ಬಂದಾಗ ಮಾತಾಡಿಸ್ತಾ ಇದ್ರಾ? ಹ್ಞೂ ಬಂದು ಮಾತಾಡ್ತಿದ್ವು. ಏನ್ ಹೇಳ್ತಿದ್ರು ಬಂದಾಗೆಲ್ಲ? ಏನೋ ಬಾರೋ ಎಲ್ಲ ಮಾತಾಡ್ತಿದ್ವು. ಅವ್ರಿಗಂತೂ ಕೈ ಅಷ್ಟೇ ತಾಟ ಬಿಟ್ಟಾಯ್ತು. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಇವತ್ತು ರಾಜೀನಾಮೆ ಕೊಟ್ಟಿರೋದು. ಇನ್ನು ಯಾರು ಕೂಡ ಮುಖ್ಯಮಂತ್ರಿ ಈ ಭಾಗದಲ್ಲಿ ಆಗಲ್ಲ, ಸಾಧ್ಯ ಇಲ್ಲ. ಇಲ್ಲಿ ಯಾರು ಇಲ್ಲ ಅಂತವ್ರು. ನಮ್ಮ ಸಿದ್ದರಾಮಯ್ಯನ ತರ್ಕ ಯಾರು ಇಲ್ಲ, ಯಾರು ರಾಜ ಆಡೋರು ಇಲ್ಲ ಇಲ್ಲಿ. ಓಕೆ, ಒಂದು ಹಳ್ಳಿಲಿ ಹುಟ್ಟಿ ದಿಲ್ಲಿವರೆಗೂ ಕೂಡ ಹೆಸರು ಮಾಡಿದ್ರು. ಮಾಡಾರ ಎಲ್ಲನೂ. ಏನು ನಮ್ಮ ಜನ ಕುರುಬ ಜನದಲ್ಲಿ ಹುಟ್ಟಿ ಎಸ್ವಸ್ಕ ತಕ ಬಂದು ಹೆಂಗೆ ಮಾಡಿದ್ರು. ಇಷ್ಟೊಂದು ಹೇಳ್ತಾ ಇದ್ದೀರ ನೀವು. ಹೆಂಗೆಲ್ಲ ಏನು ಮಾಡ್ಕೊಟ್ಟವ್ರೆ ಊರಿಗೆ? ಊರಿಗೆ ನಮ್ಗೆಲ್ರಿಗೂ ಮಾಡಾರ, ಗಾರ ಹಾಕ್ಸ್ಕೊಟ್ಟಾರ, ಮನೆ ಕಟ್ಸ್ಕೊಟ್ಟಾರ, ಎಲ್ಲರೂ ಮಾಡಾರ. ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಸಾಕಷ್ಟು ಭಾವುಕರಾಗಿ ಮಾತಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಮಾಡಿದಂತಹ ಕೆಲಸವನ್ನು ನೆಲೆಸ್ಕೊತಾ ಇದ್ದಾರೆ. 8 ವರ್ಷಗಳ ಕಾಲ ಅವರು ಕೊಟ್ಟಂತಹ ಆಡಳಿತವನ್ನು ಅವರು ಸದ್ಯಕ್ಕೆ ನೆಲೆಸ್ಕೊತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.